ಹಲೋ, ಎಲ್ಲರಿಗೂ ಧನುರ್ಮಾಸದ ಹಾಗೂ ವರ್ಷಾಂತ್ಯದ ಶುಭಾಶಯಗಳು. ಈಗ ನಾನು 2026ರ ಭವಿಷ್ಯ ಕುಂಭಲಗ್ನದ ಶಾರ್ಟ್ಸ್ ಜೊತೆಗೆ ಹೇಳಲಿಕ್ಕಿದ್ದೇನೆ. ಕುಂಭಲಗ್ನದಲ್ಲಿ ರಾಹು ಉಪಸ್ಥಿತನಾಗಿದ್ದಾನೆ. ಅಂದರೆ ಇವರನ್ನು ನಾನು ಮಾತ್ರ ಹರ್ಗಿಸ್ ನಂಬೋನಲ್ಲ, ತಿಳ್ಕೊಳ್ಳಿ. ಕಾರಣ ಇವರು ಸತ್ಯವನ್ನು ಸುಳ್ಳೆಂದು ಹೇಳುವ ಕೆಟಗರಿಗೆ ಸೇರಿದವರಾಗಿರ್ತಾರೆ. ಅರಳು ಹೊಟ್ಟಿದಾಗ ಏನೋ ಮಾತಾಡ್ತಾರೆ. ಇವರು ಸುಮಾರು ಜನರ ಜೊತೆಯಲ್ಲಿ ಮಿಂಗಲ್ಲೂ ಆಗ್ತಾರೆ. ಆಯಿತಾ. ಒಳ್ಳೆಯ ರೀತಿಯಲ್ಲಿ ಯಾವಾಗಲೂ ಸದಾ ಹಾವಿನಂತೆ ಸಂಚರಿಸುವಂಥವ್ರು. ರಾಹುವನ್ನು ಹಾವು ಅಂತೇಳಿ ಕರೆಯುವವರು ಸುಮಾರು ಜನ ಇದ್ದಾರೆ. ಆಯಿತಾ. ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. ಈಗ ಬರ್ತೇನೆ ಅಂತೇಳಿ 1 ಗಂಟೆ ಬರುವುದಿಲ್ಲ. ಮತ್ತೆ ಬಂದು ಮತ್ತೆ ಅರ್ಧ ಗಂಟೆಯಲ್ಲಿ ಮಂಗ ಮಾಯ ಆಗಿಬಿಡ್ತಾರೆ. ಆಯಿತಾ. ಇನ್ನು ರಾಹುವಿನ ಪಂಚಮ ದೃಷ್ಟಿ ಇಲ್ಲಿ ನೋಡಿ, 1, 2, 3, 4, 5 ಭಾಗ್ಯದ ಮನೆ ಮೇಲೆ ಬೀಳ್ತದೆ. 6, 7, 8, 9 ಆಮೇಲೆ ಪಂಚಮದಲ್ಲಿರುವ ಗುರುವಿನ ಮೇಲೆ ಬೀಳ್ತದೆ. ಗುರುವಿನ ಮೇಲೆ ಬಿದ್ದರೆ ಚಂಡಾಲ ಯೋಗ ಆ್ಯಕ್ಟಿವೇಟ್ ಆಯಿತು ಅಂತೇಳಿ ಹೇಳ್ತೇವೆ. ಭಾಗ್ಯದ ಮೇಲೆ ಬಿದ್ದರೆ ದೂರ ದೇಶ ಪ್ರಯಾಣ, ಈವನ್ ಫಾರಿನ್ ಪ್ರಯಾಣ ಕೂಡ ಆಗ್ತದೆ. ಓಕೆ. ಸೊ ಇಲ್ಲಿ ಅದೊಂದು ರಾಹುವಿನ ದೃಷ್ಟಿ 5, 7, 9 ಏಳನೇ ದೃಷ್ಟಿ ಅವರಿಗೆ ಸಪ್ತಮ ಸ್ಥಾನದ ಮೇಲೆ ಬೀಳುತ್ತದೆ. ಅಂದರೆ ಅದು ಸ್ಪೌಸಿನ ಮನೆ. ಸ್ಪೌಸಿನ ಜೊತೆಯಲ್ಲಿ ಸ್ವಲ್ಪ ಕಟಿಬಿಟಿ ಆಗೋ ಸಾಧ್ಯತೆ ಉಂಟು. ಓಕೆ. ರಾಹು ಡೇಂಜರ್ ವ್ಯಕ್ತಿ, ಡೈವರ್ಸಿಗೂ ಕಾರಕ. ಆಯಿತಾ. ಇನ್ನು ಶನಿ ಕರ್ಮಕಾರಕನಾಗಿ 2ನೇ ಮನೆಯಲ್ಲಿ ಕೂತಿರೋದು ಅವರಿಗೆ ಧನಕ್ಕೆ ಭಾಳ ನಿಧಾನವಾದರೂ ಪ್ರಧಾನವಾಗಿರುತ್ತೆ ಅಂತ. ಶನಿ ಯಾವಾಗಲೂ ಸ್ಲೋ, ಯಾಕಂದರೆ ಅವನು ಇರೋದೇ ಭಾಳ ದೂರ. ಮಂದಗ್ರಹ ಅಂತ ಅದಕ್ಕೆ ಕರೆಯುವುದು ಶನಿಯನ್ನು. 32, 33 ವರ್ಷದ ನಂತರನೇ ಮದುವೆ ಆಗುತ್ತೆ, ತಿಳ್ಕೊಳ್ಳಿ. ಆಯಿತಾ. ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳ್ತಾನೆ. ಈ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ ಸಾಡೆ ಸಾತಿ. ಮೀನರಾಶಿಯವರಿಗೆ, ಕುಂಭರಾಶಿಯವರಿಗೆ ಇದು ಕೊನೆ ಸಾಡೆ ಸಾತಿ. ಇನ್ನೊಂದು 2 ವರ್ಷ ಇದೆ. ಅದೇ ಮೀನರಾಶಿಗೆ ನೆತ್ತಿಯ ಮೇಲೆ ಶನಿ ಕೂತಿದ್ದಾನೆ. ಅಂದರೆ ಕೆಲವು ಬಾರಿ ಮೆಟ್ಲು ಇಳಿಯುವಾಗಲೂ ಬೀಳ್ತಾರೆ. ಇನ್ನು ಕೆಲವರಿಗೆ ಜಾಬ್ ಹೋಗ್ತದೆ. ಸೊ ಈ ತಿಂಗಳಿಂದ ಸ್ಯಾಲ್ರಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದು ಬದುಕುತ್ತೆ ಅಂತ. ಶನಿಯ 3ನೇ ದೃಷ್ಟಿ ಇವರ 4ನೇ ಮನೆ ಮೇಲೆ ಬೀಳ್ತದೆ. ಶನಿಯ ದೃಷ್ಟಿ ಯಾವಾಗಲೂ ಕೆಟ್ಟದ್ದು. ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ. ಸೊ 4ನೇ ಮನೆ ತಾಯಿಯ ಮನೆ, ತಾಯಿ ಜೊತೆ ಕಿರಿಕಿರಿ, ಸುಖದ ಮನೆ, ಹೈಸ್ಕೂಲ್ ಎಜುಕೇಷನ್ ಮನೆ, ಇದೆಲ್ಲದಕ್ಕೂ ಸ್ವಲ್ಪ ಪ್ರೊಲಾಂಗ್ ಆಗ್ತದೆ. ಶನಿಯ ನೇರ ದೃಷ್ಟಿ ಕಾಲಪುರುಷನ 6ನೇ ಮನೆ, ಆದರೆ ಕುಂಭರಾಶಿಗೆ ಅಷ್ಟಮ ಸ್ಥಾನ. ಅಷ್ಟಮ ಸ್ಥಾನ ಅನ್ನೋದು ಹರ್ಡಲ್ಸ್, ಅಡೆತಡೆಗಳ ಮನೆ. ಶನಿಯ ದೃಷ್ಟಿ ಇರೋದ್ರಿಂದ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತೇಳಿ ಹೇಳ್ಬೋದು. ಅದೇ ಶನಿ 10ನೇ ದೃಷ್ಟಿ ಸೀದಾ ಧನುರಾಶಿ ಮೇಲೆ, ಲಾಭದ, ಕುಂಭ ಲಗ್ನದವರ ಲಾಭದ ಮೇಲೆ. ನನ್ನ ಕ್ಲಾಸ್ಮೇಟು IAS ಆಫೀಸರ್, ಅವನದ್ದು ಲಗ್ನ ಕುಂಭ ಲಗ್ನ, ಮಿಥುನ ಲಗ್ನ, ತುಲಾ ಲಗ್ನದವರು ವಾಯುತತ್ವದವರು. ಅವರು ಒಬ್ರಿಗೊಬ್ಬರು ಸ್ನೇಹಿತರಾಗಿ ಉಳ್ಕೊಳ್ತಾರೆ. ಆಯಿತಾ. ಇನ್ನೂ ಗುರು ಪಂಚಮದಲ್ಲಿ ವಕ್ರಿ. ಗುರು ವಕ್ರಿ ಆದ ಕೂಡಲೇ ಏನಾಗುತ್ತೆ ಅಂದರೆ ಮುಷ್ಟಿ ಬಿಗಿ ಹಿಡ್ಕೊಂಡಾಗ್ತದೆ. ಅದೇ ಮಾರ್ಗಿ ಆಗಿದ್ದರೆ ಮುಷ್ಟಿ ಓಪನ್ ಆಗಿರುತ್ತೆ. ಗುರು ಆ ರೀತಿ. ಓಕೆ. ಸೊ ನಾಲೆಡ್ಜ್ನಲ್ಲಿ ಸ್ವಲ್ಪ ಕಡಿಮೆಯನ್ನು ಕೊಡ್ತಾನೆ. ಪೂರಾ ಜ್ಞಾನವಂತರನಾಗಿ ಮಾಡಲಿಕ್ಕೆ ಬಿಡುವುದಿಲ್ಲ. ಹಳೆಯ ಏನಾದರೂ ವಿಚಾರ ಇದ್ದರೆ ಮೇಲಕ್ಕೆ ಬರ್ತದೆ. ಆಯಿತಾ. ಇನ್ನು ಲಾಭದಲ್ಲಿ ರವಿ, ಶುಕ್ರ, ಕುಜ, ಬುಧ. ನೋಡಿ, ರಾಹು, ರವಿ, ಬುಧ ಅಂದರೆ ಬುಧಾದಿತ್ಯ ಯೋಗ, ಬುಧ ಶುಕ್ರ ಅಂದರೆ ಲಕ್ಷ್ಮೀನಾರಾಯಣ ಯೋಗ, ಕುಜ ರವಿ ಕೂಡ ಸ್ನೇಹಿತರೆ. ಓಕೆ. ಕುಜ ಏನು, ಇವರಿಗೆ 3ನೇ ಮನೆ ಅಧಿಪತಿ ಹಾಗೂ ಕರ್ಮಾಧಿಪತಿ. ರವಿ ಇವರಿಗೆ ಸಪ್ತಮಾಧಿಪತಿ. ಶುಕ್ರ ಇವರಿಗೆ 4 ಮತ್ತು ಭಾಗ್ಯಾಧಿಪತಿ. ಬುಧ ಇವರಿಗೆ 5 ಮತ್ತು 8ನೇ ಮನೆ ಅಧಿಪತಿ. ನೋಡಿ, 5ನೇ ಮನೆ ಅಂದರೆ ಪೂರ್ವಪುಣ್ಯ ಸ್ಥಾನ. ಬುಧ ಇವರಿಗೆ ಯೋಗಕಾರಕನಾಗ್ತಾನೆ. ಇನ್ನು 9ನೇ ಮನೆ ಅಧಿಪತಿ ಶುಕ್ರ ಕೂಡ ಯೋಗಕಾರಕನಾಗ್ತಾನೆ.
ಸೊ ಇಬ್ಬರು ಯೋಗಕಾರಕರು ಇಲ್ಲಿ ಕುಳಿತಿದ್ದಾರೆ. ಓಕೆ, ಸೊ ಈಗ ನೀವು ಒಂದು ವೇಳೆ ಇವರ ಯಾವ ಯಾವ ಯೋಗ ನಡೀತದೆ ಅಂತ ನೋಡಬೇಕಾದ್ರೆ ಜನವರಿ ತಿಂಗಳಲ್ಲಿ ಯಾವ ಯೋಗವನ್ನು ನಡೀತದೆ. ಈಗ ನಾನು ಫಸ್ಟ್ ನ್ಯೂ ಇಯರ್ ಹಾಕ್ತೇನೆ. ಓಕೆ, ನ್ಯೂ ಇಯರ್ ಇಲ್ಲಿ ಜನವರಿ 1ನೇ ತಾರೀಕಿದೆ ನೋಡಿ, ಆಯಿತಾ. ಇದಕ್ಕೆ ಇಲ್ಲಿ ಯಾವ ಯಾವ ಯೋಗ ಈ ತಿಂಗಳಲ್ಲಿ ನಡೀತದೆ ಅನ್ನೋದಕ್ಕೆ ಇಲ್ಲಿ ಜಗನ್ನಾಥ ಅವರದಲ್ಲಿ ವ್ಯೂ ಯೋಗ ಅಂತೇಳಿ ನೋಡಿ, ಯೋಗಾಸ್. ಓಕೆ, ಇಲ್ಲಿ ನೋಡಿ, ನಿಪುಣ ಬುಧಾದಿತ್ಯ ಯೋಗ, ಸೂರ್ಯ ಮರ್ಕ್ಯುರಿ, ಸ್ಕಿಲ್ಫುಲ್, ಎಕ್ಸ್ಪರ್ಟ್, ವೆಲ್ ನೋನ್ ಆ್ಯಂಡ್ ರೆಸ್ಪೆಕ್ಟೆಡ್ ಅಂತ. ಸುನಫ ಯೋಗ, ಬೃಹಸ್ಪತಿ, ಇಂಟೆಲಿಜೆಂಟ್, ವೆಲ್ದಿ ಆ್ಯಂಡ್ ಫೇಮಸ್. ಓಕೆ, planets other than sun in second from moon, that is called Sunafa yoga. Nipuna yoga means sun and Mercury together or in mutual 7th house. ಇನ್ನು ಅಧಿ ಯೋಗ, Mercury Venus, okay, king, minister or an army chief, benefics in 6th house, 7th house, 8th house from moon. ಇನ್ನು ಗುರುಮಂಗಳ ಯೋಗ, ಏನಕ್ಕೆ righteous and energetic, Jupiter and Mars together or in ಸಮಸಪ್ತಕದಲ್ಲಿದ್ದರೂ ಕೂಡ. ಪರ್ವತ ಯೋಗ, ಮರ್ಕ್ಯುರಿ ಜೂನ್, ಜುಪಿಟರ್ ವೀನಸ್, ಫಾರ್ಚುನೇಟ್, ಓಕೆ, ಚಾರಿಟೇಬಲ್, ಎಲಕ್ವೆಂಟ್, ಈಸಿ ಗೋಯಿಂಗ್, ಫೇಮಸ್. ಕೇಂದ್ರಾಸ್ ಹ್ಯಾವ್ ಬೆನಿಫಿಟ್ಸ್, 7th and 8th ಹ್ಯಾವ್ ನೋ ಮೇಲ್ ಫಿಕ್ಸ್. ಇಲ್ಲಿ ಜನವರಿಯಲ್ಲಿ ಕೇಂದ್ರಾಸ್ ಹ್ಯಾವ್ ಬೆನಿಫಿಕ್ಸ್ ನೋಡಿ, ಬೇಕಾದರೆ ಹೌದಲ್ಲ ನೋಡಿ ಇಲ್ಲಿ. ಓಕೆ, ಇದು ಹೊಸ ವರ್ಷದ ಇದೆ. ಕೇಂದ್ರಾಸ್ 1 4 7 10, 1 4 7 10. ಓಕೆ, ಕೇಂದ್ರಾಸ್ ಹ್ಯಾವ್ ಬೆನಿಫಿಕ್ಸ್ 6th and 7th, 6th ಹೌಸ್ ಇಲ್ಲಿ, 7th ಹೌಸ್ ಇಲ್ಲಿ, 7th ಹೌಸ್ ಆ್ಯಂಡ್ 8th ಹೌಸ್ ಫ್ರಮ್ ಮೂನ್, 1ರಿಂದ 6th ಹೌಸ್ ಇಲ್ಲಿ, 1ರಿಂದ 7th ಹೌಸ್ ಇಲ್ಲಿ, ಮೂನಿಂದ 8th ಹೌಸ್ ಇಲ್ಲಿ. ಓಕೆ, ಆಮೇಲೆ ಹ್ಯಾವ್ ನೋ ಮೇಲ್ ಫಿಕ್ಸ್, 7th and 8th ಹ್ಯಾವ್ ನೋ ಮೇಲ್ ಫಿಕ್ಸ್. ಇನ್ನು ಸಂಕ ಯೋಗ, ಮಾರ್ಸ್ ಆ್ಯಂಡ್ ವೀನಸ್, ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಕೈಂಡ್, ಪಯಸ್, ಇಂಟೆಲಿಜೆಂಟ್. ದ 5th and 6th ಲಾರ್ಡ್ಸ್ ಇನ್ ಮ್ಯೂಚುವಲ್ ಕೇಂದ್ರಾಸ್, 5th and 6th ಲಾರ್ಡ್ ನೋಡಿ. ಸೊ ಜನವರಿಯಲ್ಲಿ 1 2 3 4 5, 5th and 6th ಲಾರ್ಡ್ ಮರ್ಕ್ಯುರಿ ಆ್ಯಂಡ್ ಮೂನ್. ಸೊ ಏನಾಗುತ್ತೆ, ಮರ್ಕ್ಯುರಿ ಆ್ಯಂಡ್ ಮೂನ್ ಇನ್ ಮ್ಯೂಚುವಲ್ ಕೇಂದ್ರಾಸ್. ಇದು ಮರ್ಕ್ಯುರಿ ಆ್ಯಂಡ್ ಮೂನ್. ಮರ್ಕ್ಯುರಿ ಎಲ್ಲಿದ್ದಾನೆ, 11th, ಮ್ಯೂಚುವಲ್ ಕೇಂದ್ರಾಸ್ ಇಲ್ಲಿ ನೋಡಿ. ಚಂದ್ರ 4ನೇ ಮನೆ, 1 8. ಓಕೆ, ಇಲ್ಲಿ ಯಾವುದಕ್ಕೆ ತೊಗೊಂಡಿದ್ದಾರೆ ಅವರು, ಇದನ್ನು ಬೇಸಿಕ್ಸ್ ಇಲ್ಲಿ ಇದು ಮಾಡಿದರೆ. ಜನವರಿ 1 ಹಾಕಿದ್ದೇವೆ ನಾವು, 658ಗೆ ಲಗ್ನ, ಧನುರ್ ಲಗ್ನ ತೊಗೊಂಡಿದ್ದೇವೆ. ಧನುರ್ ಲಗ್ನದಿಂದ ಲೆಕ್ಕ ಹಾಕಬೇಕಾಗುತ್ತೆ ಯಾವ ಯೋಗ ಆ್ಯಕ್ಟಿವೇಟ್ ಆಗಿದೆ ಅನ್ನೋದಕ್ಕೆ. ಜನವರಿ 1 2026ಗೆ ಯಾವ ಯೋಗ ಆ್ಯಕ್ಟಿವೇಟ್ ಆಗಿದೆ ಅದಕ್ಕೆ ನೀವು ಇಲ್ಲಿ ಧನುರ್ ಲಗ್ನ ಅಂತೇಳಿ ತಿಳ್ಕೊಂಡು ಆ ಯೋಗವನ್ನು ಆ್ಯಕ್ಟಿವೇಟ್ ಮಾಡಬೇಕು. ಅಫ್ಕೋರ್ಸ್ ನಾವೀಗ ಮಾತಾಡ್ತಾ ಇರೋದು ಕುಂಭಲಗ್ನಕ್ಕೆ. ಓಕೆ, ಕುಂಭಲಗ್ನಕ್ಕೆ ಯಾವ ರೀತಿ ಅಂತ. ಸೊ ಜನವರಿ 1 ಆಮೇಲೆ ಏನಿದೆ ನೆಕ್ಸ್ಟು ಇಲ್ಲಿ ನೋಡಿ, ಬೇರಿ ಯೋಗ, ಜುಪಿಟರ್, ವೀನಸ್, ಸನ್, ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್. ಜುಪಿಟರ್, ವೀನಸ್ ಆ್ಯಂಡ್ ಲಗ್ನ ಲಾರ್ಡ್ in mutual kendras. Jupiter, Venus and Lagna Lord in mutual kendras. Okay, Jupiter ಇಲ್ಲಿದ್ದಾನೆ, ಶನಿ ಇಲ್ಲಿದ್ದಾನೆ. ಆಮೇಲೆ ಜುಪಿಟರ್, ವೀನಸ್ ಆ್ಯಂಡ್ ಲಗ್ನ ಲಾರ್ಡ್ ಸ್ಯಾಟರ್ನ್ ಇಲ್ಲಿ ತಗೊಂಡ್ರೆ ಗುರು, ಧನು ಲಗ್ನದ ಲಾರ್ಡ್. ಆಮೇಲೆ ಕಾಲಪದ್ರುಮ ಅಥವಾ ಪಾರಿಜಾತ ಯೋಗ, ಜುಪಿಟರ್, ಮರ್ಕ್ಯುರಿ, ಜುಪಿಟರ್, ವೀನಸ್. ಕಿಂಗ್, ಪ್ರಿನ್ಸಿಪಲ್, ವಿನ್, ವ್ಯಾರಿಯರ್, ಪ್ರಾಸ್ಪರಸ್, ಸ್ಟ್ರಾಂಗ್, ಕೈಂಡ್. ಲಗ್ನ ಲಾರ್ಡ್ ಇಸ್ ಡಿಸ್ಪೋಸಿಟರ್,
ಲೇಟೆಸ್ಟ್ ರಾಶಿ ಆ್ಯಂಡ್ ನಾಂಶ ಡಿಸ್ಪೋಸಿಟರ್. ಬ್ರಹ್ಮ 2 ಅಂದರೆ ಬೃಹಸ್ಪತಿ, ಶುಕ್ರ ಮತ್ತು ಬುಧ. ಜುಪಿಟರ್, ವೀನಸ್, ಮರ್ಕ್ಯುರಿ ಇನ್ ಕೇಂದ್ರಾಸ್ ಫ್ರಮ್ 9th Lord and 11th Lord. So 9th Lord and 11th Lord. 11th Lord is Venus. Okay. Jupiter, Venus, Mercury in Kendras. Jupiter, Venus, Mercury. 9th Lord and 11th Lord. 9th Lord ಯಾವುದು ಇಲ್ಲಿ? 9th Lord is Ravi. Ravi and Jupiter ನೋಡಿ. ಆಮೇಲೆ ರಾಜ ಧರ್ಮ ಕರ್ಮಾಧಿಪತಿ ರಾಜಯೋಗ Mercury and Surya. So dutiful and high achiever. Conjunction, aspect or exchange of 9th and 10th Lord. 9th and 10th Lord. 10th Lord Mercury, 9th Lord Shukra. Okay, conjunction. ಇದನ್ನು ರಾಹು ಇಲ್ಲಿಂದ ತಗೊಂಡ್ರೆ ರಾಹು 9th Lord ಯಾವುದು? 9th Lord ಶುಕ್ರ. ಓಕೆ, 9th Lord ಶುಕ್ರ. ಆಮೇಲೆ 10th Lord. 10th Lord ಕುಜ. ಇಬ್ಬರು ಏನಾಗಿದ್ದಾರೆ? ಕೇಂದ್ರಸಲ್ಲೇ ಇದ್ದಾರೆ. ಆಯಿತಾ? ಆಮೇಲೆ ಲಾಸ್ಟಲ್ಲಿ ರಾಜಯೋಗ, ಲಕ್ಷ್ಮೀ ಯೋಗ, ಜುಪಿಟರ್ ಆ್ಯಂಡ್ ಸನ್. ಏನಾಗುತ್ತೆ? ಕಂಜಂಕ್ಷನ್, ಆಸ್ಪೆಕ್ಟ್, ಎಕ್ಸ್ಚೇಂಜ್. ಸೊ ಫಸ್ಟ್ ಆ್ಯಂಡ್ 9th Lord. ಫಸ್ಟ್ ಲಾರ್ಡ್ ಆ್ಯಂಡ್ 9th Lord. 9th Lord is your Ravi. First Lord is your whatever it may. You can take ಗುರು ಆಲ್ಸೋ. ಓಕೆ, ಅಥವಾ ಕುಂಭದ ಶನಿಯನ್ನು ತೆಗೆದುಕೊಳ್ಬೋದು. ಓಕೆ, ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಿ ದ ಯೋಗಾಸ್. ಇನ್ನು ಅದೇ ರಾಹುವಿನ 9ನೇ ದೃಷ್ಟಿ ಪಂಚಮದಲ್ಲಿ ಮಿಥುನ ರಾಶಿಯಲ್ಲಿರುವ ವಕ್ರಿ ಗುರು ಮೇಲೆ ಬೀಳೋದು. ಗುರು ಮೇಲೆ ಬೀಳುವುದರಿಂದ ಮಕ್ಕಳು ಹಳೆಯ ಪೆಂಡಿಂಗ್ ಸಬ್ಜೆಕ್ಟ್ ಬಾಕಿ ಇದ್ದಲ್ಲಿ ಅವರು ಅದನ್ನು ಪೂರ್ಣಗೊಳಿಸುತ್ತಾರೆ ಅಂತ. ಓಕೆ, ಮಕ್ಕಳು ಕೂಡ 1.5 ವರ್ಷಗಳ ಸಮಯದಲ್ಲಿ ರ್ಯಾಂಕ್ ಇಲ್ಲ ಡಿಸ್ಟಿಂಕ್ಷನ್ ಪಾಸ್ ಮಾಡುವರು. ಕುಂಭಲಗ್ನ 2ನೇ ಮನೆಯಲ್ಲಿ ಶನಿಯು ಕರ್ಮಕಾರಕನಾಗಿದ್ದ ಕಾರಣ ಇವರ ವೃತ್ತಿಯಲ್ಲಿನ ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿಸಲು ಉಪಯೋಗಿಸ್ತಾರೆ. ಸಂಸಾರದಲ್ಲೂ ಎಮ್ಮೆ ಹಾಲನ್ನು ಕುಡಿದಂತೆ ಇರ್ತಾರೆ. ಯಾಕಂದರೆ ಅವ ಶನಿ ಸ್ಲೋ. ಇವರ ಸಪ್ತಮದಲ್ಲಿನ ಕೇತು ಇವರ ಸ್ಪೌಸನ್ನು ಏಕಾಂಗಿತನದಲ್ಲಿ ಬಿಡುವರು. ಅವರಿಗೆ ಕಾಮದಲ್ಲಿ ಆಸ್ಥೆ ಇರೋದು. ಇವರದ್ದೇನಾದರೂ ಬಿಸ್ನೆಸ್ ಇದ್ದಲ್ಲಿ ಅದು ಸ್ವಲ್ಪ ಆಧ್ಯಾತ್ಮಿಕ ಒಲಿಯಲು ಸಾಧ್ಯತೆ ಇದೆ. ಇವರ ಲಾಭದ ಮನೆಯಲ್ಲಿ ರವಿ, ಬುಧ, ಶುಕ್ರ, ಕುಜ ಇರುವುದರಿಂದ ಬುಧಾದಿತ್ಯ ಯೋಗ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ಇದರಿಂದಾಗಿ ಜನವರಿ ತಿಂಗಳು ಪೂರ್ತಿ ಕುಂಭಲಗ್ನದವರಿಗೆ ಸುಗ್ಗಿ ಹಣವನ್ನು ಇಡಲು ಜಾಗವೇ ಕಾಣುವುದಿಲ್ಲ. ಸಾಲದೆನ್ನಿ ನೋಡಿ, ಇಲ್ಲಿ ಎಲ್ಲ ಒಟ್ಟಿಗೆ ಹೋಗ್ತಾರೆ ಅವರು. ಗೊತ್ತಾ? ಇನ್ನು ಜನವರಿ ಆದಮೇಲೆ ಫೆಬ್ರವರಿಲಿ ಏನಾಗುತ್ತೆ? ಫೆಬ್ರವರಿಲಿ ಮಕರಕ್ಕೆ ಬಂದುಬಿಡ್ತಾನೆ. ಕುಂಭಲಗ್ನದವರಿಗೆ ವ್ಯಯಸ್ಥಾನದಲ್ಲಿ ಆದಷ್ಟು ಪ್ಲ್ಯಾನೆಟ್ಸ್. ಅವಾಗೇನಾಗುತ್ತೆ? ಕುಂಭಲಗ್ನದ ವ್ಯಯಸ್ಥಾನದಲ್ಲಿ ಆದಷ್ಟು ಪ್ಲ್ಯಾನೆಟ್ಸ್ ಅಂದರೆ ದೂರ ದೇಶ ಪ್ರಯಾಣ, ಖರ್ಚು ಜಾಸ್ತಿ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಇದೆಲ್ಲ ಪರದೇಶ ಪ್ರಯಾಣಕ್ಕೆ ಹೋಗ್ಬೋದು, ಕಂಪನಿ ವತಿಯಿಂದ ಹೋಗ್ಬೋದು, ಇದೆಲ್ಲ. ಆಮೇಲೆ ಮತ್ತು ಉಳಿದೆಲ್ಲ ಸೇಮ್ ಇರ್ತದೆ. ಓಕೆ, ರಾಹು ಅನ್ಕನ್ವೆನ್ಷನಲ್ ಪ್ಲ್ಯಾನೆಟ್ ಅಂತ ನಿಮ್ಗೆ ಗೊತ್ತೇ ಇದೆ. ಮಾರ್ಚ್ ತಿಂಗಳಲ್ಲಿ ಈಗ ಇದೇ ಫೆಬ್ರವರಿಯಲ್ಲಿ ನಾವು ಯೋಗ ನೋಡೋಣ. 1 ಮಿನಿಟು ನೋಡಿ. ಇದನ್ನು ನಾನು ಇಲ್ಲಿ ಫೆಬ್ರವರಿ ಅಂತ ಚೇಂಜ್ ಮಾಡ್ತೇನೆ. ಡಾಟಾದಲ್ಲಿ ಹೋಗಿ ಇದನ್ನು ಫೆಬ್ರವರಿ ಆಗ ಓಕೆ. ಈಗ ಯೋಗಾಸ್ ನೋಡಿ, ವ್ಯೂ ಯೋಗಾಸ್ ನೋಡಿ, ಇಲ್ಲಿ ಎಲ್ಲ ಚೇಂಜ್ ಆಯಿತು. ರುಚಕ ಯೋಗ, ಮಂಗಲ್ ರುಚಕ ಯೋಗವನ್ನು ಉಂಟು ಮಾಡಿದ್ದೇನು. ಯಾಕಂದರೆ ಅವನು ಎಕ್ಸಾಲ್ಟ್ ಮಾರ್ಸ್ ಇನ್ ಕೇಂದ್ರ ಇನ್ ಮೂಲ ತ್ರಿಕೋಣ ಆರ್ ಓನ್ ಆರ್ ಎಕ್ಸಾಲ್ಟೇಷನ್ ಸೈನ್ ನೋಡಿ. ಎಕ್ಸಾಲ್ಟೇಷನ್ ಸೈನ್ ಆಲ್ಸೋ ರುಚಕ ಹೋಗಿ. ನ್ಯಾಚುರಲ್ ಲೀಡರ್, ಎಂಟರ್ಪ್ರೈಸಿಂಗ್ ಆ್ಯಂಡ್ ಬೋಲ್ಡ್. ಓಕೆ, ಸೊ ನಿಪುಣ ಸೇಮ್. ಸನ್ ಆ್ಯಂಡ್ ಮರ್ಕ್ಯುರಿ ಟುಗೆದರ್ ಆರ್ ಇನ್ ಮ್ಯೂಚುವಲ್ 7th. ಸನ್ ಆ್ಯಂಡ್ ಮರ್ಕ್ಯುರಿ ಟುಗೆದರ್ ನಿಪುಣ ಯೋಗ. ಲಕ್ಷ್ಮೀನಾರಾಯಣ ಯೋಗ ಎಲ್ಲೆಲ್ಲೋ ಹಾಕಿದಾರಾ? ಇಲ್ಲ. ಲಕ್ಷ್ಮೀನಾರಾಯಣ ಯೋಗ ನಾರ್ಮಲಿ ಮರ್ಕ್ಯುರಿ ಆ್ಯಂಡ್ ವೀನಸ್, ಸಂಖ ಯೋಗ ಅಂತೇಳಿ ಹಾಕಿದ್ದಾರೆ. ಓಕೆ, ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಕೈಂಡ್, ಪಯಸ್,
The fifth and sixth lords in mutual kendras. Okay, Sankha Yoga. Mridanga Yoga, Mercury and Moon and Mars. Mridanga, Moon and Mars. Amne samne. Illi nodi. Planets in own exaltation sign in kendras, konas and strong. See, Mars exaltation sign, Moon ಇಲ್ಲಿ 7th house ಅಲ್ಲಿ ಇದ್ದಾನೆ, ಕೇಂದ್ರಾಸ್. ಇಬ್ಬರು ಕೇಂದ್ರಾಸ್ ಅಲ್ಲಿ ಇದ್ದಾರೆ, ಅದಕ್ಕೆ ಮೃದಂಗ ಯೋಗ. ಸೊ ಇಲ್ಲಿ ಸಂಡು ಯೋಗ, ಸಂಡು ಅಂದರೆ ಬೃಹಸ್ಪತಿ, ಎ ಸೈಂಟಿ ಪರ್ಸನ್ ಅಂತ. ಓನ್ಲಿ ಬೆನಿಫಿಟ್ಸ್ ಇನ್ ದಿ ಥರ್ಡ್ ಸಿಕ್ಸ್ತ್ ಫ್ರಮ್ ಆರೂಢ ಲಗ್ನ. ಆರೂಢ ಲಗ್ನದಿಂದ ಇದು ಆರೂಢ ಲಗ್ನದಿಂದ ಥರ್ಡ್ 1, 2, 3 ಥರ್ಡ್ ಗುರು. ಸಿಕ್ಸ್ತ್ ಇಲ್ಲಿ 1, 2, 3, 4, 5, 6 ಸಿಕ್ಸ್ತ್. ಥರ್ಡ್ ಆ್ಯಂಡ್ ಸಿಕ್ಸ್ತ್ ಲಾರ್ಡ್ ಫ್ರಮ್ ಬೆನಿಫಿಕ್ಸ್. ಇಲ್ಲಿ ಬೆನಿಫಿಕ್ಸ್, ಇಲ್ಲಿ ಯಾರೂ ಇಲ್ಲ, ಬುಧ ಬೆನಿಫಿಕ್ಸೇ ಇರುತ್ತೆ. ಓಕೆ. ಸಾಧು ಯೋಗ, ಸಂಧು ಅಲ್ಲ, ಸಾಧು ಯೋಗ. ಬ್ರಹ್ಮಯೋಗ, ಮರ್ಕ್ಯುರಿ, ಜುಪಿಟರ್, ವೀನಸ್. ಬೆನಿಫಿಕ್ಸ್ 4th, 10th, 11th ಫ್ರಮ್ ದ ಫಸ್ಟ್ ಲಾರ್ಡ್. ಬೆನಿಫಿಕ್ಸ್ ಯಾವುದೋ ಫೋರ್ತ್ ಲಾರ್ಡ್. 1, 2, 3, 4 ಕುಜ. ಫೋರ್ತ್ ಲಾರ್ಡ್, ಸಿಕ್ಸ್ತ್ ಲಾರ್ಡ್ ಮರ್ಕ್ಯುರಿ, ಕುಜ ಮರ್ಕ್ಯುರಿ, ಸಾರಿ, ಫೋರ್ತ್ ಲಾರ್ಡ್ ಆ್ಯಂಡ್ 10th ಲಾರ್ಡ್. ಫೋರ್ತ್ ಲಾರ್ಡ್ ಶುಕ್ರ, 10th ಲಾರ್ಡ್ ಮಂಗಲ್, ಫೋರ್ತ್ ಲಾರ್ಡ್, 10th ಲಾರ್ಡ್ ಫ್ರಮ್ ದಿ ಫಸ್ಟ್ ಲಾರ್ಡ್ ಶನಿ. ಓಕೆ. ಕುಜ ಆ್ಯಂಡ್ ಶುಕ್ರ ಬೆನಿಫಿಕ್ಸ್. 4th ಆ್ಯಂಡ್ 10th ಲಾರ್ಡ್. ಸಪೋಸ್ ಇಲ್ಲಿ 1, 2, 3, 4 1, 2, 3, 4 ಫೋರ್ತ್ ಲಾರ್ಡ್ ಶುಕ್ರ, 10th ಲಾರ್ಡ್ ಇಲ್ಲಿ. ಓಕೆ. ಕುಜ ಆ್ಯಂಡ್ ಶುಕ್ರ. ದೆನ್ ಭಾರತೀಯ ಯೋಗ, ಮಾರ್ಸ್ ಆ್ಯಂಡ್ ಮರ್ಕ್ಯುರಿ. ಇಂಟೆಲಿಜೆಂಟ್, ರಿಲಿಜಿಯಸ್, ಗುಡ್ ಲುಕಿಂಗ್, ಫೇಮಸ್. Navamsha dispositor of 11th Lord is exalted. Navamsha dispositor. Okay. So, Bharati Yoga, Navamsha dispositor of 11th Lord. ಇಲ್ಲಿ 11th Lord ಯಾವುದು? ಇಲ್ಲಿ ಶುಕ್ರ. Lord is exalted and joins 9th Lord. 1, 7, 8, 9 ಶುಕ್ರ ಏನಾಗಿದೆ ಇಲ್ಲಿ? ನವಾಂಶ ಡಿಸ್ಪೋಸಿಟರ್. ಶುಕ್ರ ಅಲ್ಲ, ರವಿ. ಓಕೆ, ರವಿ. ಸೊ ನವಾಂಶ ಡಿಸ್ಪೋಸಿಟರ್ ಆಫ್ 11th Lord is exalted and joins 9th Lord. So 9th Lord is Venus. ಈಗ ನಾವು ಇದನ್ನೇ ಲಗ್ನ ತಗೊಂಡ್ರೆ 9th ಡಿಸ್ಪೋಸಿಟರ್, 11th ಡಿಸ್ಪೋಸಿಟರ್ ಶುಕ್ರ. ಓಕೆ, ಈಸ್ ಎಕ್ಸಾಲ್ಟೆಡ್. ಶುಕ್ರ ಈಸ್ ಎಕ್ಸಾಲ್ಟೆಡ್ and joins 9th Lord. 9th Lord Jupiter. ಇಲ್ಲಿ ಯಾವುದೋ ಇದಾಗ್ತಾ ಇದೆ. ಏನಂದರೆ ನವಾಂಶ ಡಿಸ್ಪೋಸಿಟರ್ ಆಫ್ 11th Lord 1, 11 11ನೇ ಮನೆಯ ಲಾರ್ಡ್ ಗುರು. ಓಕೆ. 11th Lord is exalted and joins 9th Lord. ಎಕ್ಸಾಲ್ಟೆಡ್ ಎಲ್ಲಿದೆ? ಇಲ್ಲಿ ಯಾವುದು ಎಕ್ಸಾಲ್ಟೆಡೇ ಇಲ್ವಲ್ಲ. ಡಿಸ್ಪೋಸಿಟರ್, ನವಾಂಶ ಡಿಸ್ಪೋಸಿಟರ್ ಆಫ್ 11th Lord. ಡಿಸ್ಪೋಸಿಟರ್ ಯಾರು? ಗುರು ಡಿಸ್ಪೋಸಿಟರ್ ಯಾರಿಲ್ಲ. ಸಪೋಸ್ ಇದನ್ನೇ ತಗೊಂಡ್ರೆ, ಈ ಲಗ್ನವನ್ನು ತಗೊಂಡ್ರೆ 11th ಡಿಸ್ಪೋಸಿಟರ್ ಶುಕ್ರ, ಡಿಸ್ಪೋಸಿಟರ್ ರವಿ ಎಕ್ಸಾಲ್ಟೆಡ್ ಇಲ್ಲ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ.
ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್, ಆಮೇಲೆ ಹೇಳ್ತೇನೆ ನಿಮಗೆ. ಓಕೆ, ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಏನಾಗಿದೆ ಅಂದರೆ ಫೆಬ್ರವರಿಯಲ್ಲಿ ಕುಂಭ ಸೇಮ್, ರಾಹು ಗುರು ಅವರದ್ದೆಲ್ಲ ಜನವರಿಯಲ್ಲಿ ಹೇಳಿದ್ದೆ ಕಂಟಿನ್ಯೂಸ್ ಆಗುತ್ತೆ. ಅದೇ ಮಾರ್ಚಲ್ಲಿ ಇವರು ಲಗ್ನಕ್ಕೆ ಬಂದರು. ಯಾವುದೋ ಲಗ್ನದಲ್ಲೇ ಎಲ್ಲ ಪ್ಲಾನೆಟ್, ರಾಹು ಲಗ್ನ, ಶುಕ್ರ ಲಗ್ನ, ಕುಜ ಲಗ್ನ ಅಂದರೆ ಹೆಂಡತಿ ಕಂಟ್ರೋಲ್. ಓಕೆ, ರವಿ ಲಗ್ನ, ರವಿ ರಾಹು ಗ್ರಹಣಸ್ಥ, ಸೊ ತಂದೆ ಕಂಟ್ರೋಲ್, ಆಮೇಲೆ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ. ಆ ರೀತಿಯಲ್ಲಿ ಆಗ್ತದೆ. ಪಂಚಮದಲ್ಲಿ ಗುರು, ಮಕ್ಕಳು ಸೇಮ್ ಎಜುಕೇಷನ್ ವೈಸ್. ಓಕೆ, ಮತ್ತು ಉಳಿದೆಲ್ಲ ಸೇಮ್ ಬರ್ತದೆ. ಸಪ್ತಮದಲ್ಲಿ ಕೇತು, ಸ್ಪೌಸ್ ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿವಿಟೀಸ್. ಓಕೆ, ಆ ರೀತಿಯ ಒಂದು ಬರ್ತದೆ. ಏಪ್ರಿಲ್ 2026 ರವಿ ಶನಿ ಇಬ್ಬರು ಅಜಾತ ಶತ್ರುಗಳು ಕುಂಭಲಗ್ನದಿಂದ 2ನೇ ಮನೆಗೆ ಹೋದರು. ಅಂದರೆ ಧನಸ್ಥಾನದಲ್ಲಿ ಕರ್ಮದಿಂದ ಧನಸ್ಥಾನ. ರವಿ ಕರ್ಮಕಾರಕನೇ, ಶನಿ ಪ್ರಥಮ ಕರ್ಮಕಾರಕ, ರವಿ ಸೆಕೆಂಡ್ ಕರ್ಮಕಾರಕ. ಓಕೆ, ಬುಧ ರಾಹು ಕುಜ ಒಟ್ಟಿಗೆ 12ನೇ ಮನೆ. ಸೊ ಇವರು ಪರದೇಶಕ್ಕೆ ಹೋಗುವಲ್ಲಿ ನೋ ಡೌಟ್. ಶುಕ್ರ ಇವರಿಗೆ 3ನೇ ಮನೆ ಬರ್ತಾನೆ. ಸಿಬ್ಲಿಂಗ್ಸ್ ಎಲ್ಲ ಒಳ್ಳೆ ಐಷಾರಾಮಿ ಜೀವನವನ್ನು ಮಾಡ್ತಾ ಇರ್ತಾರೆ. ಇನ್ನು ಮೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಮೇ ತಿಂಗಳಲ್ಲಿ ರವಿ ಉಚ್ಚನಾಗ್ತಾನೆ. ಓಕೆ, ಶನಿ ಕುಜ ಒಟ್ಟಿಗೆ 2ನೇ ಮನೆಯಲ್ಲಿ. ಅಂದರೆ ಫ್ಯಾಮಿಲಿ ಸ್ವಲ್ಪ ಅಲ್ಲೋಲ ಕೊಲ್ಲಲ್ಲ ಆಗ್ಬೋದು. ರಾಹು ಏಕಾಂಗಿಯಾಗಿ ಲಗ್ನದಲ್ಲೇ ಇದ್ದಾನೆ. ರಾಹು ಏಕಾಂಗಿಯಾಗಿದ್ದರೂ ಕೂಡ ಅದು ಅನ್ಕನ್ವೆನ್ಷನಲ್ ಪ್ಲ್ಯಾನೆಟ್. ಶುಕ್ರ ವೃಷಭಕ್ಕೆ ಹೋಗಿದ್ದಾನೆ ಅಂದರೆ ಈ ಕುಂಭಲಗ್ನಕ್ಕೆ 4ನೇ ಮನೆಯಲ್ಲಿ ಇರ್ತಾನೆ. ಸೊ ಆವಾಗ ಶುಕ್ರ 4ನೇ ಮನೆ ಭಾಳ ಒಳ್ಳೆಯದು. ಗುರು ಪಂಚಮದಲ್ಲಿ ಮಕ್ಕಳು, ಅಂದರೆ ಗುರು ವಕ್ರಿ ಇಲ್ಲ, ಈಗ ಗುರು ಡೈರೆಕ್ಟ್ ಮಾರ್ಗಿ. ಸೊ ಪಂಚಮದಲ್ಲಿ ಮಕ್ಕಳು ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಅಂತ. ಓಕೆ, ಗಿಕ್ಟ್ರೆಲ್ಲ ಆಗೋ ಸಾಧ್ಯತೆ ಇದೆ. ಇನ್ನು ಜೂನ್ ತಿಂಗಳಲ್ಲಿ ನಿಮಗೆ ಗುರು ಬುಧ ಶುಕ್ರ ಒಟ್ಟಿಗೆ ಪಂಚಮದಲ್ಲಿ ಹೋದರು. ಅಂದರೆ ಲಕ್ಷ್ಮೀನಾರಾಯಣ ಯೋಗ ಅಲ್ಲಿ ಶಿಫ್ಟ್ ಆಯಿತು. ರವಿ 4ನೇ ಮನೆಗೆ ಹೋದ. ತಂದೆ 4ನೇ ಮನೆಯಲ್ಲಿ ಇರ್ತಾರೆ. ಶನಿ 2ನೇ ಮನೆಯಲ್ಲೇ ಸೇಮ್, ನಿಧಾನವಾದರೂ ಪ್ರಧಾನ ಅಂಥೇಳಿ. ಶನಿ 2ನೇ ಮನೆ ಮಾತಿನ ಮನೆ, ಸಂಸಾರದ ಮನೆ, ಹಣಕಾಸಿನ ಮನೆ. ಓಕೆ, ಆಮೇಲೆ ಕೇತು ಆ್ಯಸ್ ಯೂಶುವಲ್ 7ನೇ ಮನೆಯಲ್ಲೇ ಇದ್ದಾನೆ. ಜುಲೈ ತಿಂಗಳಲ್ಲಿ ಏನಾದ್ರು ಬದಲಾವಣೆ ಆಗ್ತದೆ ನೋಡ್ರೆ, ಎಸ್, ಗುರು ಕಟಕಕ್ಕೆ ಹೋದ. ಯಾಕಂದರೆ ಜೂನ್ 2ನೇ ತಾರೀಕಿಗೆ ಅವನು ಕಟಕಕ್ಕೆ ಹೋಗಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ. ಓಕೆ, ಸೊ ಆದ್ದರಿಂದ 6ನೇ ಮನೆ ಗುರು, 6ನೇ ಮನೆ ಶುಕ್ರ, 6ನೇ ಮನೆ ಬುಧ ವಕ್ರಿ ಆದರೆ ಹಿಂದಕ್ಕೆ ಹೋಗ್ತಾರೆ ಅಂತೇಳಿ. ಅದು ಆ್ಯಕ್ಚುಲಿ ಜುಲೈಯಲ್ಲಿ ಹಿಂದಕ್ಕೆ ಹೋಗೋದು, ಮಿಥುನಕ್ಕೆ ಹೋಗ್ತಾನೆ. 6ನೇ ಮನೆಯಲ್ಲಿ ಗುರು ಇದ್ದರೆ ಆಸ್ಪತ್ರೆ ಸೇರಿದ್ರು ಬದುಕಿ ಬರ್ತೀರಿ. 2 ಗುರುಗಳು, ಇಬ್ಬರು ಗುರುಗಳು ಅಲ್ಲೇ ಇದ್ದಾರೆ. ಬುಧ ವಕ್ರಿ ಅಂದರೆ ಬುದ್ಧಿ ವಕ್ರಿ ಅಂತೇಳಿ. ಓಕೆ, ಇನ್ನು ಆಗಸ್ಟಲ್ಲಿ ಏನಾಗುತ್ತೆ ನೋಡೋಣ. ಆಗಸ್ಟಲ್ಲಿ ಇವರಿಗೆ ರಾಹು ಚಂದ್ರ ಒಟ್ಟಿಗೆ, ಆದರೆ ರವಿ ಗುರು ಲಗ್ನದಲ್ಲೇ, 6ನೇ ಮನೆಯಲ್ಲಿ ಕುಂಭ ಲಗ್ನದ ಬಗ್ಗೆ ಮಾತಾಡ್ತಾ ಇರೋದು. 6ನೇ ಮನೆಯಲ್ಲಿ ರವಿ ಗುರು ಒಳ್ಳೆಯದೇ. ದೇರ್ ಇಸ್ ನಿರೋಗಿ, ಸಾಲ ಇಲ್ಲ ಹಾಗೂ ಶತ್ರು ಇಲ್ಲ. ಓಕೆ, ಆಮೇಲೆ ಶುಕ್ರ ಕೇತು ಒಟ್ಟಿಗೆ, ಸೊ ದಟ್ ಇಸ್ ಆಲ್ಸೋ ಗುಡ್. 7th ಹೌಸ್, ಹೆಂಡತಿ ಕಂಟ್ರೋಲ್, ಹೆಂಡತಿ ಈಸ್ ಮೋರ್ ಪವರ್ಫುಲ್. ಆಮೇಲೆ ಇಲ್ಲಿ ಸೆಪ್ಟೆಂಬರ್ದಲ್ಲಿ ಏನಾಗುತ್ತೆ, ಸೆಪ್ಟೆಂಬರ್ದಲ್ಲಿ ನೋಡಿ, ಇಲ್ಲಿ ರವಿ ಅವನ ಮನೆಗೆ ಹೋದಾನ. ರವಿ ಬುಧಾದಿತ್ಯ ಯೋಗ ಲಗ್ನದಲ್ಲಿ, ಕೇತು ಎಲ್ಲ ಒಟ್ಟಿಗೆ ಆಯಿತಾ. ಗುರು 12ನೇ ಮನೆಯಲ್ಲಿ ಉಚ್ಚ, ಅಂದರೆ ಇವರಿಗೂ ಕೂಡ ಪರದೇಶ ಪ್ರಯಾಣ ಆಗುವುದು ಅಥವಾ ರಿಲಿಜಿಯಸ್ ಪ್ಲೇಸಸ್ ಇವರು ತಿರುಗ್ಬೋದು. ಪಂಚಮದಲ್ಲಿ ಕುಜ ಇರೋದ್ರಿಂದ ಮಕ್ಕಳೆಲ್ಲ ಲಾಜಿಕ್ನಲ್ಲಿ ಮುಂದುವರಿತಾರೆ. ರಾಹುವಿನ ದೃಷ್ಟಿ ಇದೆ. ಇದು ಡಾಕ್ಟ್ರ್ ಆಗಲಿಕ್ಕೆ ಒಳ್ಳೆಯ ಯೋಗ ಇದು. ಓಕೆ, ಆಮೇಲೆ ಅಕ್ಟೋಬರ್ 2026 ರವಿ ಇದಕ್ಕೆ ಹೋಗ್ತಾನೆ, ಎಲ್ಲಿ ಕನ್ಯಾಗೆ ಹೋಗ್ತಾನೆ. ಕುಂಭಲಗ್ನಕ್ಕೆ ಅಷ್ಟಮದಲ್ಲಿ ರವಿ ಇದ್ದರೆ ಅಡೆತಡೆಗಳು ಕಡಿಮೆ. ಗುರು ಕುಜ ನೋಡಿ ಒಟ್ಟಿಗಿದ್ದಾರೆ. ಸೊ 6ನೇ ಮನೆಯಲ್ಲಿ ಗುರು ಕುಜ, ಪೈಲ್ಸ್ ಕಂಪ್ಲೇಂಟ್, ಪಿಸ್ಟುಲಾ ಕಂಪ್ಲೇಂಟ್ಸ್ ಎಲ್ಲ ಬರ್ಬೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು. ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಭಾಗ್ಯದಲ್ಲಿ ಉಂಟಾಗಿದೆ. ಸೊ ಒಳ್ಳೆಯದು. ಓಕೆ, ಸೊ ನೋಡಿ, ಎಲ್ಲ ತಿಂಗಳಲ್ಲಿಯೂ
ಎಲ್ಲ ರೀತಿಯಲ್ಲಿ ಒಳ್ಳೆಯದೇ ಇರುತ್ತೆ. ಆಮೇಲೆ ಇದ್ಯಾವುದು ನವಂಬರ್ ತಿಂಗಳು. ಓಕೆ, ಇಲ್ಲಿ ನವಂಬರ್ ಅಂತ ಬರ್ದಿದ್ನ ಮೇಲ್ಗಡೆ ಇದೆ. ನವಂಬರ್ ತಿಂಗಳಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ, ನವಂಬರ್ ತಿಂಗಳಲ್ಲಿ ವೃಶ್ಚಿಕದಲ್ಲಿ ಅಲ್ಲ ತುಲಾದಲ್ಲಿ ರವಿ ಬುಧ ಶುಕ್ರ ಒಟ್ಟಿಗಿದ್ದಾರೆ. ಶುಕ್ರ ವಕ್ರಿ, ಬುಧ ವಕ್ರಿ. ಇಲ್ಲಿ ಒಂದು ರೀತಿಯಲ್ಲಿ ರವಿ ನೀಚ. ಓಕೆ, ನೀಚ ರವಿ ಜೊತೆಗೆ ಬುಧ ಶುಕ್ರ ಇಬ್ಬರು ಇದ್ದಾರೆ. ಆದರೂ ಕೂಡ ಅದು ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಈಗ ನಾವು ಇದನ್ನು ನವಂಬರ್ ತಿಂಗಳಲ್ಲಿ ಯೋಗವನ್ನು ನೋಡೋಣ ಯಾವ ರೀತಿ ಇದೆ ನೋಡು. ಸಾರಿ. ಓಕೆ, ನವಂಬರ್ ತಿಂಗಳು. ಓಕೆ, ಇದನ್ನು ನವಂಬರ್ ಅಂತ ಹಾಕ್ತೇನೆ. ನವಂಬರ್ ತಿಂಗಳಲ್ಲಿ ಮಾಳವ್ಯ ಯೋಗ ಉಂಟಾಗಿದೆ. ಯಾಕೆ? ಶುಕ್ರ ಅವನ ಮನೆಗೆ ಬಂದ, ಮಾಳವ್ಯ ಯೋಗ. ವೀನಸ್ ಇನ್ ಕೇಂದ್ರ ಮೂಲ ತ್ರಿಕೋಣ ಓನ್ ಆರ್ ಎಕ್ಸಾಲ್ಟೇಷನ್ ಸೈನ್. ಮಾಳವ್ಯ ಯೋಗ ಅಂದರೆ ಎಂಜಾಯ್ಸ್ ಲಕ್ಸುರೀಸ್ ಹ್ಯಾಪಿಲಿ ಅಂತ. ಇನ್ನು ನಿಪುಣ ಬುಧ, ಸೂರ್ಯ ಆ್ಯಂಡ್ ಮರ್ಕ್ಯೂರಿ ಅವರು ಸ್ಕಿಲ್ಫುಲ್, ಎಕ್ಸ್ಪರ್ಟ್, ವೆಲ್ ನೋನ್ ಆ್ಯಂಡ್ ರೆಸ್ಪೆಕ್ಟೆಡ್ ಅಂತೇಳಿ ಹೇಳ್ತಾರೆ. ಸುನಫ ಯೋಗ ಬೃಹಸ್ಪತಿ, ಇಂಟೆಲಿಜೆಂಟ್, ವೆಲ್ದಿ ಆ್ಯಂಡ್ ಫೇಮಸ್. ಸುನಫ ಯೋಗ ಪ್ಲಾನೆಟ್ ಅದರ್ ದ್ಯಾನ್ ಸನ್ ಇನ್ ಸೆಕೆಂಡ್ ಫ್ರಮ್ ಮೂನ್. ಯಾವುದು ನೋಡಿ, ಚಂದ್ರನಿಂದ ಅದರ್ ದ್ಯಾನ್ ಸನ್, ಇಲ್ಲಿ ಗುರು ಇದೆ ನೋಡಿ, ಸುನಫ ಯೋಗ. ಓಕೆ, ಸುನಫ ಯೋಗ ಇಸ್ ಆ್ಯಕ್ಚುಲಿ ಇಂಟೆಲಿಜೆಂಟ್, ವೆಲ್ದಿ ಆ್ಯಂಡ್ ಫೇಮಸ್. ಚಂದ್ರಮಂಗಳ ಯೋಗ ಎಲ್ಲಿದೆ ನೋಡಿ. ಚಂದ್ರಮಂಗಳ ಯೋಗದಿಂದ ವರ್ಲ್ಡ್ಲಿ ವೈಸ್ ಆ್ಯಂಡ್ ಮೆಟೀರಿಯಲಿ ಸಕ್ಸಸ್ಫುಲ್ ಅಂತೇಳಿ. ಮೂನ್ ಆ್ಯಂಡ್ ಮಾಸ್ ಟುಗೆದರ್ ಆರ್ ಇನ್ ಮ್ಯೂಚುವಲ್. ಓಕೆ, ಆಮೇಲೆ ಕೇದಾರ ಯೋಗ, ನಭಾಸ ಯೋಗ ಅಂತ ಕರಿತೇವೆ. ಕೇದಾರ ಯೋಗ, ನಭಾಸ ಯೋಗ, ಹ್ಯಾಪಿ, ವೆಲ್ದಿ, ಹೆಲ್ಪ್ಫುಲ್ ಆ್ಯಂಡ್ ಮೇ ಬಿ ಇನ್ ಅಗ್ರಿಕಲ್ಚರ್. ಓಕೆ, ಲಿಸ್ಟ್ 7 ಪ್ಲಾನೆಟ್ಸ್ ಇನ್ 4 ರಾಶೀಸ್. ನಭಾಸ ಯೋಗ ನನ್ನ ಜಾತಕದಲ್ಲಿ ಇದೆ, ನಭಾಸ ಯೋಗ. ಓಕೆ, ಸೊ ನಭಾಸ ಯೋಗ ಬಂದರೆ ಏನಾಗುತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಅದು ಹ್ಯಾಪಿಯಾಗಿ ಇರಲಿಕ್ಕೆ ಬಿಡ್ತದೆ, ವೆಲ್ದಿಯಾಗಿ ಇರಲಿಕ್ಕೆ ಬಿಡ್ತದೆ, ಹೆಲ್ಪ್ಫುಲ್, ಬೇರೆಯವರಿಗೆ ಹೆಲ್ಪ್ಫುಲ್ ಆಗಿರ್ತಾರೆ. ಆ್ಯಂಡ್ ಮೇ ಬಿ ಆ್ಯನ್ ಅಗ್ರಿಕಲ್ಚರಿಸ್ಟ್. ಎಸ್, ನಾನು ಕೂಡ ಅಗ್ರಿಕಲ್ಚರಿಸ್ಟ್ ಆಗಿದ್ದೇನೆ. ಪರ್ವತ ಯೋಗ, ಮೃದಂಗ ಯೋಗ ನೋಡಿ. ಪರ್ವತ ಯೋಗ ಮೂನ್, ಮರ್ಕ್ಯುರಿ, ವೀನಸ್. ಫಾರ್ಚುನೇಟ್, ಚಾರಿಟೇಬಲ್, ಎಲೋಕ್ವೆಂಟ್, ಈಸಿ ಗೋಯಿಂಗ್, ಫೇಮಸ್. ಕೇಂದ್ರಾಸ್ ಹ್ಯಾವ್ ಏನಂತಾರೆ, ಬೆನಿಫಿಟ್. ಮೇಲ್ ಫಿಕ್ಸ್ 7th and 8th. 7th house 8th ಹೌಸಲ್ಲಿ ಯಾವುದು ಮೇಲ್ ಫಿಕ್ಸ್ ಇಲ್ಲ. ಓಕೆ, ಇಲ್ಲೂ ಹಾಗೆ ಮೇಲ್ ಫಿಕ್ಸ್ ಯಾವುದೂ ಇಲ್ಲ. ಆಮೇಲೆ ಮೃದಂಗ ಯೋಗ ಅಂದರೆ ಇಲ್ಲಿದೆ ನೋಡಿ. ಸೊ ಪ್ಲಾನೆಟ್ಸ್ ಇನ್ ಓನ್ ಆರ್ ಎಕ್ಸಾಲ್ಟೇಷನ್ ಸೈನ್ ಇನ್ ಕೇಂದ್ರಸ್, ಕೋನಸ್ ಆ್ಯಂಡ್ ಸ್ಟ್ರಾಂಗ್. ಲಕ್ಷ್ಮಿ ಯೋಗ, ವೀನಸ್ ಆ್ಯಂಡ್ ಮರ್ಕ್ಯೂರಿ, ಅದೇ ರಾಜಯೋಗ ಅಥವಾ ಲಕ್ಷ್ಮಿ ಯೋಗ ಅಂತ ಕರಿತೇವೆ. ಫಾರ್ಚುನೇಟ್ ಆ್ಯಂಡ್ ಹೈ ಅಚೀವರ್ ಅಂತೇಳಿ. ಕಂಜಂಕ್ಷನ್, ಮರ್ಕ್ಯೂರಿ ಆ್ಯಂಡ್ ವೀನಸ್ ಕಂಜಂಕ್ಷನ್. ಯೋಗಕಾರಕ ಶನಿ ಯಾಕೆ ಶನಿ ಯೋಗಕಾರಕನಾಗಿ ವರ್ತನೆ ಮಾಡ್ತಾನೆ. ಸಕ್ಸಸ್. ಸೇಮ್ ಪ್ಲಾನೆಟ್ ಓನ್ಸ್ ಕೇಂದ್ರ ಆ್ಯಂಡ್ ಕೋನ ಅಂದರೆ ಇದು ಲಗ್ನಾಧಿಪತಿಯು ಶನಿ, ಎರಡನೇ ಮನೆ ಅಲ್ಲ 12ನೇ ಮನೆ ಅಧಿಪತಿ ಕೂಡ ಶನಿಯ ಬರ್ತಾನೆ. ಓಕೆ, ಇಲ್ಲಿ ಏನು ಇಲ್ಲಿದೆ ಯೋಗಕಾರಕ ಶನಿ ಏನಂದರೆ ಸೇಮ್ ಪ್ಲಾನೆಟ್ ಓನ್ಸ್ ಕೇಂದ್ರ ಆ್ಯಂಡ್ ಎ ಕೋನ. ಸೇಮ್ ಪ್ಲಾನೆಟ್. ಸಪೋಸ್ ಲಗ್ನಾಧಿಪತಿ 1 ಆ್ಯಂಡ್ ಲಗ್ನ, ಒಂದು ಕೇಂದ್ರ ಆಗುತ್ತೆ, ಒಂದು ಕೋನ ಆಗುತ್ತೆ. 1, 5, 9 ಆ್ಯಂಡ್ 1, 4, 7, 10 ಕೇಂದ್ರ. 1, 5, 9 ಈಸ್ ತ್ರಿಕೋಣ. ಸೊ ಅದರಿಂದ ಅದಕ್ಕೆ ಈ ರೀತಿಯ ಕರೀತಾರೆ. ರಾಜಯೋಗ ಸೊ ಏಕೆ ಆತ್ಮಕಾರಕ ಮತ್ತು ಪಿತೃಕಾರಕ. ಓಕೆ, ಆಮೇಲೆ ಯೋಗದ ಅಂದರೆ ಬೃಹಸ್ಪತಿ, ಪವರ್ ಆ್ಯಂಡ್ ಅಥಾರಿಟಿ. ಯೋಗದ ಅಸೋಸಿಯೇಟೆಡ್ ವಿತ್ ಲಗ್ನ ಆ್ಯಂಡ್ GL. ಇದೆಲ್ಲ ನಾವು ಅಷ್ಟು ಮುಖ್ಯ ಕೊಡೋದಿಲ್ಲ. ಓಕೆ, ನಾವು ಲೆಟ್ ಅಸ್ ಗೋ ಟು ಡಿಸೆಂಬರ್ ತಿಂಗಳು
ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ. ಓಕೆ, ಒಂದು ನಿಮಗೆ ರಫ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಇಡೀ ವರ್ಷ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕಕ್ಕೆ ರವಿ ಹೋಗ್ತಾನೆ. ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ, ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ ಭಾಗ್ಯದಲ್ಲಿದೆ. ರವಿ ನೀಚನ್ನ ಬಿಟ್ಟಿದ್ದಾನೆ ವೃಶ್ಚಿಕದಲ್ಲಿ 10ನೇ ಮನೆಯಲ್ಲಿ, ಒಳ್ಳೆಯದದು. ರಾಹು 12ನೇ ಮನೆ ಹೋದ. 12ನೇ ಮನೆಗೆ ಹೋದರೆ ಫಾರಿನ್ ಟೂರ್ ಅಂತ, ಕಟಾರ, ಸೌದಿ, ಈ ಮುಸ್ಲಿಂ ಕಂಟ್ರಿಗೆಲ್ಲ ಹೋಗ್ಬೋದು. ಓಕೆ, ಕುಜ ಗುರು ಚಂದ್ರ 7ನೇ ಮನೆಗೆ ಹೋಗ್ಬಿಟ್ಟ ಅಂದರೆ ಪಾರ್ಟ್ನರ್ಶಿಪ್ ಭಾಳ ಫ್ಲರಿಶ್ ಆಗಿ ಚೆನ್ನಾಗಿರುತ್ತೆ. 6ನೇ ಮನೆ ಕೇತು ಒಳ್ಳೆಯದು, ಯಾಕಂದರೆ ರಾಹು ನವಂಬರ್ 27ಕ್ಕೆ ರಾಹು ಕೇತು ಆ್ಯಕ್ಸಿಸ್ ಚೇಂಜ್ ಆಗಿದೆ. ಓಕೆ, ಇದು ಇನ್ನು 1.5 ವರ್ಷ ಇರ್ತಾರೆ ಅವರು ರಾಹು ಕೇತು. ಮಕರ ಮತ್ತು ನನ್ನ ಮಿಥುನ ಲಗ್ನಕ್ಕೆ ರಾಹು ಅಷ್ಟಮ ಸ್ಥಾನ. ಒನ್ಸ್ ಅಗೈನ್ ಐ ಕ್ಯಾನ್ ಡೂ ಗುಡ್ ಇನ್ ಅಕಲ್ಟ್. ಓಕೆ, ಜ್ಯೋತಿಷ್ಯದಲ್ಲಿ 2026 ನನಗೆ ಗುಡ್ ಗೋಯಿಂಗ್ ಅಂತೇಳಿ ಹೇಳ್ಬೋದು. ಓಕೆ, ಇದಿಷ್ಟು ನಿಮಗೆ ಕುಂಭ ಲಗ್ನದವರಿಗೆ ನನ್ನ ಫಾರ್ಕಾಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಹಾಂ, ಎಲ್ಲೋಯ್ತು?